ಪ್ರದೀಪ್ ಈಶ್ವರ್ ಅವರು ಫಸ್ಟ್ ಮಾತು ಕೊಟ್ಟಿದ್ರು ರೋಡ್ ಹಾಕ್ಸ್ಕೊಡ್ತೀವಿ ಅಂತ. ಅವ್ರ ಮಾತು ಪ್ರಕಾರ ರೋಡ್ ಹಾಕೊಟ್ಟಿದ್ದಾರೆ, ಪ್ಲಸ್ ಸೀಟ್ ಲೈಟ್ ಹಾಕೊಟ್ಟಿದ್ದಾರೆ. ನೈಟ್ ಎಷ್ಟೊತ್ತಾದ್ರೂ ಬಯಲ್ದಂಗೆ ಓಡಾಡ್ಬೋದು ಅಂತ ರೋಡ್ ಅನ್ನು ಇವಾಗ ಒಳ್ಳೆ ಸಿಟಿಯಲ್ಲಿ ಮಾಡ್ದಂಗೆ ಒಳ್ಳೆ ಕ್ವಾಲಿಟಿ ಮೆಟಾಲಿಟಿ ಹಾಕಿಬಿಟ್ಟು ನಮ್ಗೆ ಮಾಡ್ಕೊಟ್ಟಿದ್ದಾರೆ. ಈ ಗ್ರಾಮಗಳಿಗೆ ಬರೀ ರಸ್ತೆನೇ ಅಂತಲ್ಲ, ಅಂಬೇಡ್ಕರ್ ಭವನ ಕಾಂಪೌಂಡ್ ಹಾಕಿದ್ದಾರೆ, ಕುರ್ಲಳ್ಳಿ ಸರ್ಕಾರಿ ಶಾಲೆಗೆ ಅನುದಾನ ಕೊಟ್ಟಿದ್ದಾರೆ. ಅಂಬೇಡ್ಕರ್ ಭವನವನ್ನು ಸಹ ಬಡವರಿಗೆ ಮತ್ತು SC/ST ಗೆ ಅನುಕೂಲ ಆಗುವಂತ ಒಂದು ಕೆಲಸನ ನಮ್ಮ ಹೆಮ್ಮೆ ಶಾಸಕರು ಮಾಡಿಕೊಟ್ಟಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಸರ್ ಅವರು ಬಡವರ ಕಾಮಧೇನು ಅಂತ ಹೇಳಿದ್ರೆ ತಪ್ಪಾಗಲಾರದು. ನಮ್ಮ ರೋಡ್ ಸುಮಾರು ಪ್ರಾಬ್ಲಮ್ ಇತ್ತು. ಜಲ್ಲಿ ರೋಡ್ ಥರ ಸ್ಕೂಲ್ ಮಕ್ಕಳು ಬರ್ತಾಯಿದ್ರು ನೈಟ್ ಟೈಮು 7 ಗಂಟೆ ಬಸ್ಗೆ ಎಲ್ಲನೂ ಸ್ವಲ್ಪ ಗಲೀಜು ಜಾಸ್ತಿ ಇತ್ತು. ಆದಷ್ಟು ನಮ್ಮ ಪ್ರದೀಪ್ ಈಶ್ವರ್ ಅವರು ಫಸ್ಟು ಮಾತು ಕೊಟ್ಟಿದ್ರು ರೋಡ್ ಹಾಕ್ಸ್ಕೊಡ್ತೀವಂತ. ಅವ್ರ ಮಾತು ಪ್ರಕಾರ ರೋಡ್ ಹಾಕ್ಕೊಟ್ಟಿದ್ದಾರೆ, ಪ್ಲಸ್ ಸೀಟ್ ಲೈಟು ಹಾಕ್ಕೊಟ್ಟಿದ್ದಾರೆ. ಇವಾಗ ನಮಗೆ ಅನುಕೂಲ ಚೆನ್ನಾಗೈತೆ. ಇವಾಗ ನೈಟು ಎಷ್ಟೊತ್ತಾದ್ರೂ ಬಯಲ್ದಿರಂಗೆ ಓಡಾಡ್ಬೋದು. ಫುಲ್ಲ ಗಲೀಜು ಸರ್, ಜಲ್ಲಿ ಎಲ್ಲ 2 ವೀಲರ್ಸು ಹಾಲತ್ಕೊಂಡು ಹೋಗೋವಾಗ ಸುಮಾರು ಸಲ ಬಿದ್ದು ಹೋಗಿದ್ದಾರೆ ಜನಗಳು. ಇವಾಗ ಈ ರೋಡ್ ಹಾಕೋನಿಂದ ಏನು ಅಷ್ಟೇನು ಪ್ರಾಬ್ಲಮ್ ಇಲ್ಲ. ಎಲ್ಲ ಸೇಫ್ಟಿಯಾಗಿ ಹೋಗ್ತಾ ಇದ್ವಿ, ಸೇಫ್ಟಿಯಾಗಿ ಬರ್ತಾ ಇದ್ವಿ. ಕತ್ಲಲ್ಲಿ ಹಾವುಗಳು ಸಹ ಬರ್ತಾ ಇದ್ವಿ ರೋಡಲ್ಲಿ, ಜಲ್ಲಿ ರೋಡಲ್ಲಿ ಕಾಣಿಸ್ತಾ ಇರಲಿಲ್ಲ. ಬಟ್ ಇವಾಗ ಲೈಟ್ಗಳಾಗ್ದಾಗಿಂದ ಕ್ಲೀನಾಗಿ ಸೇಫ್ಟಿಯಾಗಿ ಐತೆ. ನಮ್ಮ ಪ್ರದೀಪ್ ಈಶ್ವರ್ ಗದ್ದ ಮೇಲೆ ಈ ರೋಡು ನಮಗೆ ಈಗ ಆಗಿದೆ ಅಂತ ಹೇಳಿಬಿಟ್ಟು ನಮ್ಮ ಹಳ್ಳಿ ಕಡೆಯಿಂದ ಒಂದಷ್ಟು ಜನ ಹೋಗಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಆಯಿತು ಅಂತ ಹೇಳಿಬಿಟ್ಟು ನಮಗೆ ಈ ರೋಡು ಒಳ್ಳೆ ಕ್ವಾಲಿಟಿ ರೋಡು ಅಂದರೆ ಆ ಥರ ಈ ರೋಡನ್ನು ನಮಗೆ ಹಾಕ್ಸ್ಕೊಟ್ಟಿದ್ದಾರೆ. ಮುಂದೆ ಮಕ್ಕಳು ಸ್ಕೂಲ್ಗೆ 9 ಗಂಟೆವರೆಗೂ ಬರ್ತಾ ಇರ್ತಾರೆ. ಆ ಜಲ್ಲಿ ಹಾವುಗಳು ಏನು ಗಲೀಜಿತ್ತು. ಈ ರೋಡು ಅಗಲೂ ಇರಲಿಲ್ಲ, ಎಲ್ಲ ಒಂದು ಗಿಡಗಳು ಮೊಲ್ತಿತ್ತು. ಅಂಥ ರೋಡನ್ನು ಇವಾಗ ಒಳ್ಳೆ ಸಿಟಿಯಲ್ಲಿ ಮಾಡ್ದಂಗೆ ಒಳ್ಳೆ ಕ್ವಾಲಿಟಿ ಮೆಟಾಲಿಟಿ ಹಾಕಿಬಿಟ್ಟು ನಮಗೆ ಮಾಡಿಕೊಟ್ಟಿದ್ದಾರೆ. ಹಾಗೂ ನಮ್ಮ ಪ್ರದೀಪ್ ಈಶ್ವರು ಚಿಕ್ಕ ಹಳ್ಳಿ ಆದ್ರೂ ತುಂಬ ಗೌರವ ಕೊಡ್ತಾ ಇದ್ದಾರೆ ಕುರ್ಲಳ್ಳಿಗೆ. ఫస్ట్ జనాలు పరాడేకి అవుతా ఉండలే, గాడీలు ట్రాక్టర్లు టంపాలు అవి పరాడేకి అవుతా ఉండలేదు. ప్రదీప్ ఈశ్వర మాకు మంచి రోడ్ బాగా చేయినాడు, సిమెంట్ కానీ బాగా వేయించి ఇప్పుడు బాగా సులభమైంది. ప్రతి జనంకి సులభం అయిపోయింది రోడ్డు. ఇంకా ఈ సీట్ లైట్లను రోడ్డు పక్క ఇంటి లైట్లు వేయించినాడు ప్రదీప్ ఈశ్వర. మాకు చాలా అనుకూలమైంది ప్రతి జనంకి. ప్రదీప్ ఈశ్వరకి నమస్కారము. మంచి ರೋಡ್ ಬಾಗ ಸೇಪಿಸಿನಾಡು. ಸುಮಾರು ಒಂದು 20 ವರ್ಷಗಳಿಂದ ಈ ರೋಡು ತುಂಬ ಚಿಕ್ಕದಾಗಿತ್ತು ಮತ್ತು ಜಲ್ಲಿಯಿಂದ ಕೂಡಿತ್ತು. ಮಳೆ ಬಂದರೆ ಓಡಾಡೋದಕ್ಕೆ ತುಂಬ ತೊಂದರೆ ಆಗಿತ್ತು. ಅದೇ ರೋಡಲ್ಲಿ ಸ್ಕೂಲ್ಗೆ ಹೋಗೋ ಮಕ್ಕಳು, ಹಾಲು ಹಾಕುವಂಥವ್ರು ಎಲ್ಲರೂ ಸಹ ಅದೇ ರೋಡಲ್ಲೇ ನಡ್ಕೊಂಡೋಗಿ ಈ ರೋಡಲ್ಲಿ ಹಾಲಾಗಿ ಬರೋದು ಮತ್ತು ಸ್ಕೂಲ್ಗೆ ಹೋಗಿ ಬರೋದು 1.5 ಕಿಲೋಮೀಟ್ರ್ ಆಗುತ್ತೆ ವಡ್ರೇಪಾಳ್ಯ ಗೇಟ್ಗೆ ಮತ್ತು ಕುರ್ಲಳ್ಳಿಗೆ. ಈ ಮಧ್ಯೆ ಇರತಕ್ಕಂಥ ಈ ರಸ್ತೆನ ಸುಮಾರು ಸಾರಿ ನಾವು ಹಿಂದೆ ಇದ್ದ ಶಾಸಕರ ಹತ್ರನೂ ಸಹ ನಾವು ಹೇಳಿದ್ವಿ. ಯಾರೂ ನಮಗೆ ಈ ರಸ್ತೆ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ, ರಸ್ತೆ ಹಾಕ್ಕೊಡೋದಕ್ಕೆ ಮುಂದೆ ಬರಲಿಲ್ಲ. ನಮ್ಮ ಹೆಮ್ಮೆ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಸರ್ ಅವ್ರ ಹತ್ರ ನಾವು ಇದ್ರ ಬಗ್ಗೆ ನಾವು ಪ್ರಸ್ತಾಪ ಮಾಡಿದಾಗ, ನಾನು ರೋಡ್ನ ರೆಡಿ చేయి, ಅದೆಂತನ ಕಾನಿ ಏಸ್ತಾನ ಅಂತ ಹೇಳ್ಬಿಟ್ಟು ನಮಗೆ ಭರವಸೆ ಕೊಟ್ಟರು. ಆ ಭರವಸೆ ಪ್ರಕಾರ ಇವತ್ತು ಒಳ್ಳೆ ಗುಣಮಟ್ಟದ ರಸ್ತೆಯನ್ನು ನಮ್ಮ ಪ್ರದೀಪ್ ಈಶ್ವರ್ ಸರ್ ಹಾಕ್ಕೊಟ್ಟಿದ್ದಾರೆ. ಮತ್ತು ಈ ರೋಡು ತುಂಬ ಚಿಕ್ಕದಾಗಿರೋದನ್ನು ಸ್ವಲ್ಪ ಅಗಲ ಮಾಡಬೇಕಂದಾಗಲೂ ಅಗಲ ಮಾಡೋದಕ್ಕೆ ಅಕ್ಕಪಕ್ಕದ ಜಮೀನವರು ಒಪ್ಕೊಂಡು 2 ಗಾಡಿಗಳು ಈಗ ಸುಗಮವಾಗಿ ಸಂಚಾರ ಮಾಡ್ಬೋದು. ಇದಕ್ಕೆ ರೋಡಲ್ಲಿ ಓಡಾಡೋದಕ್ಕೆ ಕತ್ಲಾಗ್ತಾ ಇದ್ದಾಗಿಂದ ಸ್ಟ್ರೀಟ್ ಲೈಟಿನ ವ್ಯವಸ್ಥೆನೂ ಸಹ ಬೇಕಾಗಿತ್ತು. ಅದನ್ನು ಸಹ ನಾವು ಪ್ರಸ್ತಾಪ ಮಾಡಿದಾಗ ಸ್ಟ್ರೀಟ್ ಲೈಟ್ ಸಹ ನಮಗೆ ಶಾಸಕರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈಗ 8 ಗಂಟೆ ಬಸ್ಸಲ್ಲಿ ಸ್ಕೂಲ್ ಮಕ್ಕಳು ಮತ್ತು ಕುರ್ಲಳ್ಳಿಗೆ ಹೋಗುವಂಥ ಸಾರ್ವಜನಿಕರು ಓಡಾಡೋದಕ್ಕೆ ತುಂಬ ನಿರ್ಭೀತಿಯಿಂದ ಹೋಗ್ಬೋದು. ಲೈಟ್ ಇರೋದರಿಂದ, ರಸ್ತೆ ಚೆನ್ನಾಗಿರೋದ್ರಿಂದ ತುಂಬ ಅನುಕೂಲ ಆಗಿದೆ ಅವ್ರಿಗೆ. ಅದರ ಬಗ್ಗೆ ನಾನು ತುಂಬ ಹೆಮ್ಮೆಯಿಂದ ನಮ್ಮ ಶಾಸಕರಿಗೆ ಧನ್ಯವಾದಗಳನ್ನು, ಕುರ್ಲಳ್ಳಿ ಮತ್ತು ವಡ್ರೇಪಾಳ್ಯ ಗ್ರಾಮಸ್ಥರ ಪರವಾಗಿ ನನಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಈ ಗ್ರಾಮಗಳಿಗೆ ಬರೀ ರಸ್ತೆನೇ ಅಂತಲ್ಲ, ಅಂಬೇಡ್ಕರ್ ಭವನ ಕಾಂಪೌಂಡ್ ಹಾಕಿದ್ದಾರೆ, ಕುರ್ಲಳ್ಳಿ ಸರ್ಕಾರಿ ಶಾಲೆಗೆ ಅನುದಾನ ಕೊಟ್ಟಿದ್ದಾರೆ, ವಡ್ರೇಪಾಳ್ಯ ಸರ್ಕಾರಿ ಶಾಲೆಗೆ ಅನುದಾನ ಕೊಟ್ಟಿದ್ದಾರೆ. ಈ ಸರ್ಕಾರಿ ಶಾಲೆಗಳಲ್ಲಿ ಓದುವಂಥವ್ರೆಲ್ಲನೂ ಬಡವ್ರ ಮಕ್ಕಳು, SC/ST ಮಕ್ಕಳು. ಮತ್ತು ಅಂಬೇಡ್ಕರ್ ಭವನವನ್ನು ಸಹ ಬಡವರಿಗೆ ಮತ್ತು SC/STಗೆ ಅನುಕೂಲ ಆಗುವಂಥ ಒಂದು ಕೆಲಸನ ನಮ್ಮ ಹೆಮ್ಮೆ ಶಾಸಕರು ಮಾಡಿಕೊಟ್ಟಿದ್ದಾರೆ. ಇನ್ನು ಒಟ್ಟಾರೆಯಾಗಿ ಹೇಳ್ಬೇಕಂತಂದರೆ ನಮ್ಮ
ಚಿಕ್ಕಬಳ್ಳಾಪುರ ವಿಧಾನಸಭಾ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಸರ್ ಅವರು ಬಡವರ ಕಾಮಧೇನು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈ ರಸ್ತೆ ಮತ್ತು ಸ್ಟ್ರೀಟ್ ಲೈಟ್ಗಳು ಹಾಕಿರೋದ್ರಿಂದ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಎರಡೂ ಗ್ರಾಮಸ್ಥರ ಪರವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ನಾನು ಸಲ್ಲಿಸೋನಾಗಿದೆ.